ಆ ಆಸಾಮಿ 30 ವರ್ಷಕ್ಕೆ ಮೂರು ಮದುವೆ ಆಗ್ಲಿಕ್ಕೆ ಹೊರಟಿರುವಂತದ್ದು, ಜೊತೆಗೆ 7-8 ಜನರಿಗೆ ಆತ ಮೋಸ ಮಾಡಿದ್ದಾನೆ. ಈ ರೀತಿಯ ಕಯಾರಿ ಇದ್ದಂತಹ ಯುವಕನನ್ನ ಈಗ ಆತನ ಕೊನೆಯ ಪತ್ನಿ ಥಳಿಸಿ, ಆಕೆಯ ಸಂಬಂಧಿಕರು ಕೂಡ ಥಳಿಸಿ ಆತನಿಗೆ ಬುದ್ಧಿ ಹೇಳೋದಕ್ಕೆ ಹೊರಟಿರುವಂಥದ್ದು. ಆಗಿದ್ದೇನು ಆ ಕಥೆಯನ್ನು ಹೇಳಲಿಕ್ಕೆ ಖುದ್ದು ಆತನ ಪತ್ನಿ ರೂಪಾ ಜೊತೆಗೆ ಅವರ ಸಂಬಂಧಿಕರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತುಕತೆಯನ್ನು ಮುಂದುವರಿಸೋಣ. ರೂಪಾ ಅವರೇ, ತಾವು ಪ್ರಥಮ ಬಾರಿಗೆ ಭೇಟಿಯಾಗಿದ್ದು ವಜ್ರೇಶ್ ಅವರನ್ನ ಯಾವಾಗ, ಎಲ್ಲಿ, ಹೇಗೆ ಪರಿಚಯ ಆಯಿತು? ನಿಮ್ಮ ಮನೆಯವರಿಗೆ ಇದು ಸಂಬಂಧ ಬಂದಿದ್ದು ಹೇಗೆ? ಆರಂಭದಿಂದ ತಾವು ಹೇಳ್ಕೊಂಡು ಬರೋದಾದ್ರೆ. ಮೇಡಮ್, ನಂಜಪ್ಪ ಅನ್ನೋರು ಕರ್ಕೊಂಡು ಬಂದು ತೋರಿಸಿದ್ರು. ಮನೇಲೆಲ್ಲ ಒಪ್ಕೊಂಡು ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ತಿಳ್ಕೊಳಕ್ಕೆ ಅವಕಾಶ ಇರ್ಲಿಲ್ಲ ಮೇಡಮ್. ಬಂದ್ರು, ಅವರ ಮಾತುಕತೆ ಎಲ್ಲ ಮಾಡ್ಕೊಂಡು ಹೋದ್ರು. ನೋಡ್ಕೊಂಡು ಹೋಗಿ 2 ದಿನಕ್ಕೆ ಅವ್ರು ಬಂದ್ರು, ವಜ್ರೇಶ್ ಬಂದ್ರು. ಬಂದಾದ್ಮೇಲೆ ಮಾತುಕತೆ ಅವ್ರು ಬಂದ ಹೋಗಿ ತಿರ್ಗಾ 1 ವಾರಕ್ಕೆ ಮಾತುಕತೆ ಎಲ್ಲ ಆಯ್ತು. ನಮ್ಗೆ 20 ಗ್ರಾಮ್ ಉಂಗುರ ಬೇಕು ಅಂತ ಹೇಳಿದ್ರು. ಇವರು 20 ಗ್ರಾಮ್ ಏನಕ್ಕೆ ಇರ್ಲಿ ಅನ್ಬಿಟ್ಟು 30 ಗ್ರಾಮು ಸೇರಿ ಉಂಗುರ ಚೈನ್ 2 ಮಾಡ್ಕೊಟ್ರು ಮೇಡಮ್. ಮತ್ತೆ 50,000 ರೂಪಾಯಿ ಸೂಟು ಅದು ಇದು ಎಲ್ಲ ಕೊಡ್ಸಿದ್ರು. ನೀವು ಮಾತಾಡಿದ್ರಾಗ ವಜ್ರೇಶ್ ಅವ್ರ ಜೊತೆಗೆ? ಹೌದು ಮೇಡಮ್, ಮಾತಾಡಿದ್ದೆ. ಅವ್ರು ಅವಾಗ ಏನು ತಪ್ಪಿಲ್ದಿರೋ ತರಾನೇ ಇರ್ತಾ ಇದ್ರು ಮೇಡಮ್. ಯಾವ ರೀತಿ ಇತ್ತು ಅವ್ರು ಮಾತಾಡೋ ಅಂತದೆಲ್ಲ ರೀತಿ ನೋಡಿದಾಗಲ್ಲ ನಿಮ್ಗೆ ಏನ್ ಅನ್ಸ್ತಾ ಇತ್ತು? ಚೆನ್ನಾಗಿ ನೋಡ್ಕೊಂತಾರೆ ಅಂತಾನೆ ಅನಿಸ್ತಾ ಇತ್ತು ಮೇಡಮ್. ಎಲ್ಲೂ ಆ ತರದ್ ಸುಳಿವು ಸಿಗ್ತಾ ಇರ್ಲಿಲ್ಲ? ಎಲ್ಲೂ ಆ ತರದ್ ಏನ್ ಇರ್ತಾ ಇರ್ಲಿಲ್ಲ. ಬೆಳಿಗ್ಗೆ 8 ಗಂಟೆ ಅಷ್ಟ್ರಲ್ಲಿ ಕಾಲ್ ಮಾಡ್ತಾ ಇದ್ರು. ನೈಟ್ ಎಲ್ಲ ಮಾತಾಡ್ತಾ ಇದ್ರು ಮೇಡಮ್. ನೈಟ್ 2 o'clock ವರ್ಗೂ ಮಾತಾಡ್ತಾ ಇದ್ರು. ಅದಾದ್ಮೇಲೆ ಮದ್ವೆ ಎಲ್ಲ ಫಿಕ್ಸ್ ಆಯ್ತು. ಮದ್ವೆ ಫಿಕ್ಸ್ ಆದ್ಮೇಲೆ ಈ ತರ ಕಂಪ್ಲೇಂಟ್ ಬಂತು ಮೇಡಮ್, ಶೈಲಜಾ ಅನ್ನೋರ್ದು. ಅದಾದ್ಮೇಲೂ ಜೆಸಿಲ್ ಇದ್ರಲ್ಲ, ಜೆಸಿಲ್ ಇದ್ಕೊಂಡು ಕಾಲ್ ಮಾಡ್ತಾ ಇದ್ರು ಅವರು. ಮೊಬೈಲ್ ಅಲ್ಲಿ ಅಲೋ ಇಲ್ವಲ್ಲ, ಹೆಂಗ್ ಯೂಸ್ ಮಾಡ್ತಾ ಇದ್ರು ಅಲ್ವಾ, ಅಲ್ಲಿ ಇದ್ಕೊಂಡು ಕಾಲ್ ಮಾಡ್ತಾ ಇದ್ರು. ಹಿಂಗೆ ನನ್ ತಪ್ಪಿಲ್ಲ, ಅದಕ್ಕೆ ಮೊಬೈಲ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಪೊಲೀಸ್ ಅವರೇ ಎಲ್ಲ. ಇಲ್ಲಿ ದುಡ್ಡಿದ್ರೆ ಏನು ಇಲ್ಲ, ಏನು ಎಲ್ಲ ನಡೆಯುತ್ತೆ ದುಡ್ಡಿದ್ರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಜೆಸಿಯಿಂದಾನೇ ಕಾಲ್ ಮಾಡಿ ಡೈಲಿ ಮೆಸೇಜಸ್ ಎಲ್ಲ ಮಾಡ್ತಾ ಇದ್ರು. ಅವ್ರ ತಪ್ಪಿಲ್ದೇ ಇರೋ ತರಾನೇ ಇರ್ತಾ ಇದ್ರು ಮೇಡಮ್ ಅವರು. ಅದಾದ್ಮೇಲೆ ಜೆಸಿಯಿಂದ ಬಂದ್ಮೇಲೆ ಮದ್ವೆ ತಿರ್ಗಾ ಫಿಕ್ಸ್ ಮಾಡಿ ಮದ್ವೆ ಮಾಡಿದ್ರು. ಎಲ್ಲೂ ಅನುಮಾನ ಬರೋ ಹಾಗೆ ಇರ್ಲಿಲ್ಲ? ಎಲ್ಲೂ ಅವ್ರ ಅಮ್ಮನೂ ಅಷ್ಟೇ. ಅವಾಗ ಡೈಲಿ ಫೋನ್ ಮಾಡ್ತಾ ಇದ್ರು, ನೀನೇ ನಮ್ಮ ಮಗಳಮ್ಮ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ರು ಮೇಡಮ್. ಮಾಯ ಮಾಡ್ತಾ ಇದ್ರು ನನ್ನ ಫೋನ್ ಮಾಡಿ. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಮೇಡಮ್. ಮದ್ವೆ ಮಾಡ್ಕೊಂಡು ಬಂದಿದ್ದ ದಿನಾನೇ ಸ್ಟಾರ್ಟ್ ಮಾಡಿದ್ರು ಅವರು. ಅದ್ ಅಡ್ಗೆ ಮಾಡು, ಬಟ್ಟೆ ಹೋಗಿದ್ದ ದಿನಾನೇ ಬಟ್ಟೆ ಒಗ್ಸಿದ್ದಾರೆ ಮೇಡಮ್. ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಮದ್ವೆಗೆ ಹಾಕೊಂಡಿದ್ದಲ್ಲ ಒಡವೆ ಎಲ್ಲ ಚಿನ್ನದ ತರ ಇತ್ತು, ಅದೇ ತರದ್ ಮಾಡಿಸ್ಕೊಂಡ್ ಬಾ ಅಂತ ಎಲ್ಲ ಹೇಳಿ ಕಳ್ಸಿದ್ರು ನನ್ಗೆ. ವರದಕ್ಷಿಣೆ ತಗೊಂಡ್ ಬಾ. ಮತ್ತೆ ನಮ್ಮನೆಗೆ ಹೋದಾಗ ಅಲ್ಲಿ ಬಂದು ಇವ್ರ ಹತ್ರ ಎಲ್ಲ ಗಲಾಟೆ ಮಾಡಿದ್ದಾರೆ. ಹಾಸಿಗೆ ಕೊಡಿಸ್ರಿ, ಮಂಚ ಕೊಡಿಸ್ರಿ, ಬೀರು ಕೊಡಿಸ್ರಿ ಅಂತ. ಅದೆಲ್ಲ ಹಾಕಿ ಕಳ್ಸಿದ್ಮೇಲೂ ಇಲ್ಲಿ ಹಾಕೊಂಡ್ ಹೋದ್ವಿ. ಹೋಗಿದಾದ್ಮೇಲೆ ಏನ್ ತಗೊಂಡ್ ಬಂದಿದ್ಯಾ ನೀನು, ಏನು ತಂದಿಲ್ಲ, ಕೋಟಿಗಟ್ಲೆ ನಮ್ಗೆ ವರದಕ್ಷಿಣೆ ಕೊಡೋರು ಇದ್ರು, ನಿನ್ನನ್ ಮಾಡ್ಕೊಂಡ್ ಬಂದಿದ್ದಕ್ಕೆ ನಮ್ಗೆ ಈ ತರ ಅಂತ ಹೇಳ್ತಾ ಇದ್ರು ಮೇಡಮ್. ಅವ್ರು ಹೇಳಿದಕ್ಕೆಲ್ಲ ಏನು ಎದುರುತ್ರ ಕೊಡ್ತಾ ಇರ್ಲಿಲ್ಲ. ಎಲ್ಲಾ ಕೆಲ್ಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆದ್ರೆ ಯಾಕೆ ಬೇಕಿತ್ತು ಮೇಡಮ್ ಇನ್ನೊಂದ್ ತಗೊಂಡ್ ಬಂದ್ ಇಕ್ಕೋಣ ಅಂತದ್ದು ಫಸ್ಟ್ನೇ ಹೆಂಡ್ತಿನ? ಎಲ್ಲೂ ಕೂಡ ನಿಮಗೆ ಮೊದಲನೇ ಹೆಂಡ್ತಿರೋ ಬಗ್ಗೆ ಅವಾಗ ಗೊತ್ತಾಗಿಲ್ಲ? ಅದನ್ನ ಕೇಳಿದಕ್ಕೆ ಮಂಜುನಾಥ್ ಸತ್ವಾಗ್ಲೂ ನನಗ್ ಗೊತ್ತಿಲ್ಲ ಅವ್ನ್ ಮದ್ವೆ ಆಗಿರೋದು ಅಂತ ಹೇಳ್ತಾರೆ ನಮ್ಮ ಅತ್ತೆ ಅವರು. ಎಷ್ಟು ವರ್ಷ ಆಗಿತ್ತಂತೆ ಅವ್ರನ್ನ ಮದ್ವೆ ಆಗಿ? 2015 ಅಲ್ಲಿ ಮೇಡಮ್ ಆಗಿದ್ದು, ಜನವರಿಲಿ ಅವ್ರನ್ನ ಮದ್ವೆ ಆಗಿದ್ದು. ಇವಾಗ 3 months ಮಗು ಇದೆ. ಅವ್ರನ್ನು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂದ್ರೆ ನೀನನ್ ವಿಷ ಹಾಕಿ ಸಾಯಿಸ್ತೀನಿ ಅಂತ. ಅವ್ನ್ ಮದ್ವೆ ಆಗ್ಬಿಟ್ಟು ಬರ್ತಾನೆ ಇರ್ಲಿಲ್ಲ ಮೇಡಮ್, ಮನೆಗೇನೆ ಬರ್ತಾ ಇರ್ಲಿಲ್ಲ ಅವನು. ಎಲ್ಲೋಗ್ತಾ ಇದ್ದ ಅಂತ ಗೊತ್ತಿಲ್ಲ. ನನ್ ಮುಂದೆನೆ ಫೇಸ್ಬುಕ್ ಆನ್ ಮಾಡಿ ಹುಡುಗಿರ್ಗೆಲ್ಲ ಚಾಟ್ ಮಾಡ್ಕೊಂಡ್ ಕುತ್ಕೊಂತ ಇದ್ರು. ಅದನ್ನ ಕೇಳಿದಕ್ಕೆ ಅಜ್ಜಿ, ಅವ್ನ್ ಗಂಡ್ಸು 1000 ಮಾಡ್ತಾನ್ ಬಿಡು, ನೋಡ್ಕೊಂಡಿರು ನೀನು, ಸುಮ್ನೆ ನಾಯಿ ತರ ಬಿದ್ದಿರ್ ಮನೆಗೆ ಕೆಲ್ಸ ಮಾಡ್ಕೊಂಡು ಅಂತ ಹೇಳ್ತಾ ಇದ್ರು ಮೇಡಮ್. ಯಾರೆಲ್ಲ ಇದ್ದಾರೆ ಅವ್ರ ಮನೆಯಲ್ಲಿ? ಅಜ್ಜಿ, ಅವ್ರ ಅಮ್ಮ, ಮತ್ತೆ ಅವರು, ನಾನು, ಆಮೇಲೆ ರೇಖಾ ಮಗನ್ ಕರ್ಕೊಂಡ್ ಬಂದಿದ್ದು ಮೇಡಮ್. ಅವ್ರು ಯಾವ ರೀತಿಯಲ್ಲಿ, ಅವ್ರಿಗೆ ಏನಾದ್ರು ವಿಷಯ ಗೊತ್ತಿತ್ತಂತ ಮೊದಲನೇ ಪತ್ನಿಗೆ? ಅವ್ರಿಗೆ ಏನಾದ್ರು ಅವ್ರ ಸ್ಥಿತಿ ಹೇಗಿದೆ? ಅವ್ರಿಗೂ ಎಲ್ಲ ಗೊತ್ತಿತ್ತು ಮೇಡಮ್, ನನ್ನನ್ ಮದ್ವೆ ಆಗೋದು. ಅವ್ರನ್ನ ಒಪ್ಪಿಸ್ಬಿಟ್ಟು ಬಂದ್ ನನ್ನನ್ ಮದ್ವೆ ಆಗಿರೋದು ಅವರು. ಅವ್ರನ್ನ ಮನೇಲಿ ಇಟ್ಬಿಟ್ಟು ಬಂದು ಆಮೇಲೆ ನನ್ನನ್ ಮದ್ವೆ ಆಗಿರೋದು. ಅವ್ರ ಫ್ಯಾಮಿಲಿ ಅವ್ರು ಯಾರಿಲ್ವಾ? ಅಪ್ಪ ಅಮ್ಮ ಇಲ್ಲ ಮೇಡಮ್, ಅಕ್ಕ ಇದಾರಂತೆ, 2 ಅಕ್ಕಂದಿರು ಹೇಳಿದ್ರಷ್ಟೇ ಮೇಡಮ್. ಏನು ಗೊತ್ತಿಲ್ಲದೆ ಇರೋ ರೀತಿಲಿ ಇದ್ದು ನಂತರ ಆಗಿರುವಂತಹ ಘಟನೆ ಅಂದ್ರೆ ನಿಮ್ಗೆ ಯಾವಾಗ ಎಕ್ಸಾಕ್ಟ್ಲಿ ಗೊತ್ತಾಗಿದ್ದು ಇವ್ರಿಗೆ ಮದ್ವೆ ಆಗಿದೆ? ಗೊತ್ತಾಗಿದ್ದು ಮದ್ವೆ ಆಗಿ 1 ವಾರಕ್ಕೆ ಅವ್ರ ಚಿಕ್ಕಮ್ಮ ಮನೇಲಿ ಇಡ್ಸಿದ್ರು ಅವಳನ್ನ.
ಅವಾಗ ಅಲ್ಲಿಗೆ ಇವ್ರು ಕರ್ಕೊಂಡೋಗಿ ತೋರಿಸಿದ್ರು ವಜ್ರೇಶ್ ಅವರು. ಹ್ಮ್ ಮಗು ಇದೆ, ಮದ್ವೆ ಆಗಿದ್ದೀನಿ, ಈ ತರ ನಮ್ಮ ಅಮ್ಮವ್ರಿಗೆಲ್ಲ ಗೊತ್ತಿದ್ದೂನು ಮದ್ವೆ ಮಾಡಿದ್ದಾರೆ ಹ್ಮ್ ಅಂತ ಹೇಳ್ತಾ ಇದ್ರು ಮೇಡಮ್ ಅವರು. ಹ್ಮ್ 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 ಏನಕ್ಕೆ ಈ ತರ ಮಾಡಿದ್ರಿ ಅಂದ್ರೆ ಅವ್ರಿಗೆ ದುಡ್ಡು ಬೇಕಾಗಿತ್ತು ನಮ್ಮ ಅಮ್ಮವ್ರಿಗೆ, ಅದಕ್ಕೆ ಮಾಡ್ಕೊಂಡ್ ಬಂದ್ರು ನೀನುನ್ನ ಅಂತ. ಹ್ಮ್. ಈ ಕ್ಷಣದಲ್ಲಿ ಯೋಚನೆ ಮಾಡಿದಾಗ ಏನನ್ಸುತ್ತೆ ಯಾಕಂದ್ರೆ ಯಾವುದೇ ರೀತಿಯಲ್ಲೂ ನಿಮ್ಗೆ ಗೊತ್ತಾಗದಂತೆ ಮೋಸ ಮಾಡಿ ಈಗ ಅವ್ರ ವಂಚನೆ ಗೊತ್ತಾಗ್ತಾ ಇದೆ, ನಿಮ್ ಬದುಕಿನ ಜೊತೆ ಆಟ ಆಡಿದ್ರು ಅಂತ ಅನ್ಸುತ್ತಾ? ಹೌದು ಮೇಡಮ್, ನನ್ ಬದುಕಿನ ಜೊತೆ ಬೇಕು ಅಂತಾನೆ ಆಟ ಆಡಿರೋದವ್ರು ಮೇಡಮ್. ಹ್ಮ್ ತುಂಬಾ ಜನ ಹುಡುಗಿರ್ ಲೈಫ್ ಹಾಳು ಮಾಡಿದ್ದಾರೆ, ಅವ್ರು ಯಾರು ಇಷ್ಟೊಂದು ಇದ್ ಮಾಡ್ಕೊಂಡಿಲ್ಲ ಮೇಡಮ್. ಹ್ಮ್ ಮತ್ತೆ ಇನ್ಯಾವ ಹುಡುಗಿಗೂ ಈ ತರ ಆಗ್ಬಾರ್ದು ಮೇಡಮ್, ಅನ್ಯಾಯ. ಹ್ಮ್ ಅವರಿಗೆ ಈ ಮದುವೆ ಹೊರತುಪಡಿಸಿ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂತ ಬೇಜಾನ್ ಜನ ಇದ್ದಾರೆ ಮೇಡಮ್ ಗರ್ಲ್ ಫ್ರೆಂಡ್ಸ್. ಎಲ್ಲಾರು ನನ್ಗ್ ಮದ್ವೆ ಆದ್ಮೇಲೆ ಹೇಳಿದ್ರು ಹಿಂಗೆ ನನ್ಗೂ ಮೋಸ ಮಾಡಿದಾನೆ ಅಂತ. ನೀವ್ ಫಸ್ಟ್ ಹೇಳ್ಬೇಕಾಗಿತ್ತಲ್ವಾ ಅಂದ್ರೆ ಹೇಳಕ್ ಅವ್ನ್ ಬಿಡ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ರು ಮೇಡಮ್. ನಿಮ್ಗೆ ಅವ್ರು ಭೇಟಿಯಾಗಿದ್ಯಾ? ಯಾರೆಲ್ಲ ಫೋನ್ ಮಾಡಿದ್ರೆ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ? ಅವರೇ ಫೋನ್ ಮಾಡಿದ್ರು ಮೇಡಮ್, ಫೇಸ್ಬುಕ್ ಅಲ್ಲಿ ಹಿಂಗೆ ಡಿವೋರ್ಸ್ ಆಯ್ತಂತೆ ನಿಮ್ದು, ಏನ್ ಹಂಗೆ ಅಂತ ಕೇಳಿದ್ರು. ಇಲ್ಲ ಏನು ಆಗಿಲ್ವಲ್ಲ ಅಂತ ನಾನು ಹೇಳ್ಕೊಂಡಿದ್ದೆ. ಆಮೇಲೆ ಹಿಂಗ್ ನಮ್ಗೂ ಮೋಸ ಮಾಡಿದ್ದ, ನೀನ್ ಸುಮ್ನೆ ಬಿಡ್ಬೇಡ ಅವ್ರನ್ನ ಅಂತ ಹೇಳಿದ್ರು ಮೇಡಮ್. ಅಂದ್ರೆ ಒಂದೆರಡಲ್ಲ ಬಹಳಷ್ಟು ಕೇಸ್ಗಳಿದೆ. ಬಹಳಷ್ಟಿದೆ ಮೇಡಮ್. ಅಲ್ಲಿ ಸುತ್ತಮುತ್ತ ಅವ್ರು ಎಲ್ಲಿ ಕೆಲಸ ಮಾಡ್ತಿದಾರೋ ಅಂದ್ರೆ ಅವ್ರದ್ದು ಟ್ರಾವೆಲ್ಸ್ ಏನೋ ಇದಿರುವಂತದ್ದು ಮೇಡಮ್. ಮೂರ್ ತಿಂಗಳಿಗೂ ಒಂದೊಂದ್ ಮನೆ ಚೇಂಜ್ ಮಾಡ್ತಾ ಇರ್ತಾರೆ ಮೇಡಮ್ ಅವರು. ಆ ರಾಜರಾಜೇಶ್ವರಿ ನಗರಕ್ಕೆ ಬಂದು 6 ಮಂತ್ ಇದ್ರಷ್ಟೇ. ನನ್ನ ಮದ್ವೆ ಆಗಿ 15 ಡೇಸ್ಗೆನೋ ನಾಗರಬಾವಿಗೆ ಬಂದಿದ್ದು. ಕೇಳಿದ್ರೆ ಏನ್ ಹೇಳೋರು ಯಾಕಾಗಿ ಮನೆ ಚೇಂಜ್ ಅಂತ ಅನ್ನೋದಕ್ಕೆ? ಮನೆ ಇಲ್ಲಿ ದೆವ್ವ ಐತೆ, ಸರಿ ಇಲ್ಲ ಈ ಮನೆ, ಅವರು ಓನರ್ ಹೆಂಡತಿ ಸತ್ತೋಗಿದ್ದಾಳೆ, ಅವಳು ದೆವ್ವ ಆಗ್ಬಿಟ್ಟಿದ್ದಾಳೆ, CC ಕ್ಯಾಮ್ರಾ ಫಿಟ್ ಮಾಡಿದ್ರಲ್ಲ ಅಲ್ಲೇ ಏನಾದ್ರೂ ಇಟ್ಬಿಟ್ಟು ನೋಡು ಅದೇ ದೆವ್ವ ಹಂಗೆ ಅಂತ ನನ್ಗೆ ಹೇಳ್ತಾ ಇದ್ರು ಮೇಡಮ್. ಪದೇ ಪದೇ ಮೊದ್ಲಿಂದನೂ ಕೂಡ ಈ ರೀತಿ ಮನೆ ಚೇಂಜ್ ಮಾಡ್ಕೊಂಡು ಬಂದಿದ್ರು? ಹೌದು ಮೇಡಮ್. ವೆಂಕಟೇಶ್ ಅವರೇ, ಬಹಳ ಬೇಸರ ಆಗುತ್ತೆ, ಒಬ್ಬ ವ್ಯಕ್ತಿ ಇಷ್ಟೊಂದೆಲ್ಲ ಈ ರೀತಿ ಎಲ್ಲ ಮಾಡ್ಕೊಂಡು ಬರ್ತಾನೆ, ಎಷ್ಟು ಜನರ ಜೊತೆ ಬೇಕಾದ್ರೂ ಸಂಬಂಧ ಇಟ್ಕೊಳ್ತೀನಿ ಅನ್ನುವಂತಹ ಮಾತುಗಳನ್ನ ಆಡ್ತಾನೆ ಅಂತಂದ್ರೆ ಅದೆಲ್ಲಿಂದ ಆ ಧೈರ್ಯ ಬರುತ್ತೆ ಅಂತ ಅನ್ಸುತ್ತೆ? ಅಂತ ಫ್ಯಾಮಿಲಿ ಅವ್ರ ಸಪೋರ್ಟ್ ಆಗಿದೆ ಅನ್ಸುತ್ತಾ, ಹೇಗೆ ಅಂತ? ಫ್ಯಾಮಿಲಿ ಸಪೋರ್ಟು ಕೆಲವೊಂದು ಕಡೆ ಎಲ್ಲೋ ನಮ್ಮ ಮನುಕುಲದಲ್ಲಿ ಭಯ ಬೀಳೋರು ಎಷ್ಟು ಜನ ಭಯ ಬೀಳೋರಿದ್ರೆ ಭಯ ಬೀಳಿಸ್ತಾನೆ ಇರ್ತಾರೆ ಅನ್ನೋದಕ್ಕೆ ಪೊಲೀಸರು ಸಂಘಟನೆ ಅವು ಇವು ಅಂತ ನಾವು ಹೋದಾಗ ಎಲ್ಲೋ ನಮ್ ಬೆಂಬಲವಾಗಿ ನಿಂತ್ಕೊಳ್ಳುತ್ತೆ, ನಾನು ಏನ್ ಮಾಡಿದ್ರು ನಡೆಸ್ತೀನಿ ಅನ್ನೋ ಒಂದು ಮಂಡುತನ ಇದೆಯಲ್ಲ, ಆ ಮಂಡುತನ ಇಂಥ ಕೃತಿಗಳಿಗೆ ದಾರಿ ಮಾಡ್ಕೊಡುತ್ತೆ ಮೇಡಮ್. ಅಂದ್ರೆ ದುಡ್ಡಿರೋ ಅಂತವ್ರ ಹಾಗಾಗಿ ಅದರಿಂದ ನಡೆಸ್ಕೊಂಡು ಹೋಗ್ತಾರೆ ಅಂತ? ದುಡ್ಡು ಬ್ಯಾಕ್ಗ್ರೌಂಡ್ ಎರಡೂ ಈ ತರ ಮಂಡುತನಕ್ಕೆ ಬರುತ್ತೆ ಮೇಡಮ್. ಅದರಿಂದ ಎಷ್ಟೋ ಇನ್ನ ಬೆಳಕಿಗೆ ಬಂದಿರೋದು ಈಗ ಇಂಥ ಎಷ್ಟೋ ಇನ್ನ ನನಗೆ ನೆನ್ನೆ ಮಾತಾಡುವಾಗ ಇನ್ನ 7-8 ಜನ ಹೆಣ್ಮಕ್ಳು ಬಿಡಬೇಡಿ ಬುದ್ಧಿ ಕಲಿಸಿ ಅಂತ ಹೇಳೋ ಸಮಯದಲ್ಲಿ ಅವ್ರನ್ನೆಲ್ಲ ಕರೆಯಮ್ಮ ಅಂತ ಹೇಳಿದಕ್ಕೆ ಅವ್ರ ಜೀವನ ಯಾಕೆ ಇದು ಮಾಡೋದು, ಪಬ್ಲಿಸಿಟಿ ಬೇಡ ನಮಗೆ, ತೊಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಇದಾಗುತ್ತೆ ಅನ್ನೋ ಅಳಲನ್ನು ತೋಡ್ಕೊಂಡಿದ್ರು ನನ್ನ ಹತ್ರ. ಅಲ್ಲ, ಮತ್ತೆ ಇದಕ್ಕೂ ಮುನ್ನ ಇನ್ಯಾರ್ದೋ ಮದುವೆ ಆಗಿದ್ರಂತೆ, ಡಿವೋರ್ಸ್ ಆಗಿದೆ ಅನ್ನುವಂಥ ಸುದ್ದಿ ಕೂಡ ಬರ್ತಾ ಇದೆ. ಅದ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ ಏನು ಅಂತ? ಮೇಡಮ್, ಫಸ್ಟು ನಾವು ನಮ್ಮ ತಂಗಿ ಮಗಳನ್ನ ಮದುವೆ ಕೊಡಕ್ಕೆ ಹೋದಾಗ, ಮದುವೆ ಮಾತುಕತೆ ಆದಾಗ ಸಜ್ಜನರಂತೆ ಒಳ್ಳೆ ನಾಗರಿಕರ ತರ ನಡ್ಕೊಂಡಿದ್ದು, ಟ್ರಾವೆಲ್ ಸಿಕ್ಕೊಂಡಿದೆ, ಅವನು ಏನೋ ಕ್ರಿಕೆಟ್ ಅಚೀವ್ಮೆಂಟ್ ಮಾಡ್ತಾನೆ ಆ ರೀತಿ ತೋರಿಸ್ಕೊಂಡಿದ್ದು, ನೋಡಕ್ಕೆ ಒಳ್ಳೆ ಸೈಲೆಂಟ್ ಆಗಿ ಒಳ್ಳೆ ನಾಗರಿಕರ ಡೀಸೆಂಟ್ ಆಗಿ ಇದ್ದ. ನಾವು ಏನೋ ಒಳ್ಳೆ ಒಂದೇ ಮಗ, ಒಬ್ಬನೇ ಮಗ, ಅವರು ತುಂಬಾ ನನಗೆ ಹೆಣ್ಮಕ್ಳಿಲ್ಲಪ್ಪ, ನಿಮ್ಮನೆ ಮಗಳು ನನಗೆ ಮಗಳಿದ್ದಾಗೆ, ನನ್ನ ಸ್ವಂತ ಮಗಳ ತರ ನೋಡ್ಕೊಂತೀನಿ ಅಂದಾಗ ಏನೋ ಇರ್ಬೋದು, ಚೆನ್ನಾಗಿರ್ಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಮದುವೆ ಮಾತುಕತೆ ಎಲ್ಲ ಮಾಡಿ ಮಾಡಿ ಒಂದು ಡೇಟ್ ಫಿಕ್ಸ್ ಆಯ್ತು. 3/2/2016 ಡೇಟ್ ಫಿಕ್ಸ್ ಆಯ್ತು. ಅವಾಗ ನನಗೆ ಒಂದು 20 ದಿನ ಆದ್ಮೇಲೆ 20 ದಿನದ ಜೇಸಿಗಿದ್ದೀನಿ. 23/2 ಮದುವೆ ಇದ್ದಾಗ 29ನೇ ತಾರೀಕು ನನ್ನ ತಂಗಿಗೂ ನಮ್ಮ ಬಾವಂಗೂ ಕಾಲ್ ಮಾಡಿ ಅವ್ರ ತಾಯಿ ಈ ತರ ಜಮೀನ್ ಗಲಾಟೆಯಿಂದ ಜೈಲ್ಗೂ ಗಲಾಟೆ ಆಗಿ ಅಲ್ಲೆಲ್ಲೂ ತಮಗೆ ಅನುಮಾನ ಬರ್ಲಿಲ್ವಾ ಏನೋ ಇರಬಹುದು, ಮತ್ತೆ ಇನ್ನೊಮ್ಮೆ ಕ್ರಾಸ್ ಚೆಕ್ ಮಾಡೋಣ ಅನ್ನುವಂಥದ್ದು ಏನಾದ್ರು ಬಂತ ಆ ಸಮಯದಲ್ಲಿ? ಇಲ್ಲ ಮೇಡಮ್, ಯಾಕಂದ್ರೆ ಅವ್ರ ತಾಯಿ ಮಾತಿನ ಶೈಲಿ, ಅವಳು ನಡ್ಕೊಂಡೋ ರೀತಿ ನಮಗೆ ಎಲ್ಲೋ ಒಂಥರ ಮೈಂಡ್ ಬ್ಲಾಕ್ ಆದಾಗ ಆಯ್ತು. ಎಸ್, ಬಹುಶಃ
ಮಾತುಗಾರ ಅಂತ ಅನ್ಸುತ್ತೆ. ಹಾಗಾಗಿ ಆ ಮನೆಯವರು ಕೂಡ, ಜೊತೆಗೆ ಆ ಯುವಕ ಕೂಡ ಮೋಡಿ ಮಾಡ್ಬಿಟ್ಟಿದ್ದ. ಈ ಮನೆಯವರಿಗೆ ಯಾವುದೇ ರೀತಿಯಲ್ಲೂ ಅನುಮಾನ ಬರದಂತೆ ನಟಿಸ್ತಾ ಇದ್ದ ಅಂತ ಅನ್ಸುತ್ತೆ. ಆದ್ರೆ ನಂತರ ಆತನ ವಂಚನೆ ಗೊತ್ತಾದಾಗ ಇವರು ಬೇರೆ ಮತ್ತೆ ಇನ್ನೊಂದು ಮಹಿಳೆಗೆ, ಇನ್ನೊಂದು ಯುವತಿಗೆ ಈತ ಸಂಕಟ ಬರಬಾರ್ದು, ಮತ್ತೆ ಇನ್ನೊಬ್ಬ ಮಹಿಳೆ ಬಲಿಯಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ಹೊರಬಂದು ಈಗ ಧ್ವನಿ ಎತ್ತಿರುವಂಥದ್ದು. ಜೊತೆಗೆ ಆತನ ಈ ವಂಚನೆ ಏನಿದೆ ಅದು ಸಮಾಜಕ್ಕೆ ಗೊತ್ತಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಮಾಜಕ್ಕೆ ತೋರ್ಪಡಿಸ್ತಾ ಇದ್ದಾರೆ ಆತನ ವಂಚನೆಯನ್ನ. ಈ ವಂಚಗಾರನ ಕತೆ ಇನ್ನೇನಿದೆ, ಮುಂದಿನ ಹೆಜ್ಜೆ ಏನಿಡ್ತಾರೆ ರೂಪ ಅವರು, ನಿಜಕ್ಕೂ ಆತನಿಗೆ ಪಾಠ ಕಲಿಸಲಿಕ್ಕೆ ಅವರು ಮುಂದಾಗ್ತಾ ಇದ್ದಾರೆ. ಅದ್ರ